ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ. ಹೀಗಾಗಿ ಗಜಪಡೆಗಳಿಗೆ ತಾಲೀಮು ನೀಡುವಂಥ ಕೆಲಸವನ್ನು ಚುರುಕುಗೊಳಿಸಲಾಗಿದೆ. ನಾನೀಗ ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇವತ್ತು ಗಜಪಡೆಗಳಿಗೆ ಸಿಡಿಮದ್ದಿನ ತಾಲೀಮನ್ನು ನೀಡಲಾಗ್ತಾ ಇದೆ. ಅಂದರೆ ಜಂಬೂ ಸವಾರಿಯ ದಿನ 21 ಸುತ್ತುಗಳ ಕುಶಾಲತೋಪನ್ನು ಸಿಡಿಸಲಾಗ್ತದೆ. ರಾಷ್ಟ್ರಗೀತೆ ಆಡುವಂಥ ಸಂದರ್ಭದಲ್ಲಿ ಏನು ಒಂದು ಕುಶಾಲತೋಪನ್ನು ಸಿಡಿಸಿ ಸಿಡಿಮದ್ದಿನ ಮುಖಾಂತರವಾಗಿ ಭಾರೀ ಶಬ್ದವನ್ನು ಹೊರಡಿಸಲಾಗ್ತದೆ. ಇದಕ್ಕೆ ಎಲ್ಲ ಆನೆಗಳು ಸಹ ಅಡ್ಜಸ್ಟ್ ಆಗಬೇಕು ಅಂತೇಳಿ ಸಿಡಿಮದ್ದು ತಾಲೀಮನ್ನು ನೀಡಲಾಗ್ತದೆ. ಒಟ್ಟು 3 ಸುತ್ತುಗಳಲ್ಲಿ ತಾಲೀಮನ್ನು ನೀಡಲಾಗ್ತದೆ. ಇವತ್ತು ಮೊದಲ ದಿನದ ಒಂದು ತಾಲೀಮನ್ನು ಆರಂಭಿಸಲಾಗಿದೆ. ಏನು ಈಗಾಗಲೇ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಕಾಡಿನಿಂದ ನಾಡಿಗೆ ಬಂದಂಥ ಆನೆಗಳು ಅರಮನೆಯಲ್ಲಿ ಬಿಡುಬಿಟ್ಟಿದ್ದಾವೆ. ಈ ಎಲ್ಲ ಆನೆಗಳನ್ನು ಒಟ್ಟು 14 ಆನೆಗಳು ಸಹ ಇವತ್ತು ಮೊದಲ ಸುತ್ತಿನ ಸಿಡಿಮದ್ದು ತಾಲೀಮಿನಲ್ಲಿ ಭಾಗಿಯಾಗಿದ್ದವು. ಕ್ಯಾಪ್ಟನ್ ಅಭಿಮನ್ಯು, ಧನಂಜಯ, ಕಾವೇರಿ, ಲಕ್ಷ್ಮಿ, ಭೀಮಾ, ಏಕಲವ್ಯ, ಮಹೇಂದ್ರ, ಕಂಜನ್, ಪ್ರಶಾಂತ್, ಶ್ರೀಕಂಠ, ಸುಗ್ರೀವ, ಗೋಪಿ, ರೂಪ ಹಾಗೂ ಹೇಮಾವತಿ ಆನೆಗಳು ಈ ಒಂದು ತಾಲೀಮಿನಲ್ಲಿ ಭಾಗಿಯಾಗಿದ್ದವು. ಸೊ ಮೊದಲ ಸುತ್ತಿನ ತಾಲೀಮು ಏನಿದೆ ಈಗ ಯಶಸ್ವಿಯಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ DCF ಡಾಕ್ಟರ್ ಪ್ರಭುಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಮೊದಲನೇ ಸುತ್ತಿನ ತಾಲೀಮು ಇವತ್ತು ನಡೀತು, ಹೇಗಿತ್ತು? ಮೊದಲನೇ ಸುತ್ತಿನ ತಾಲೀಮು ಚೆನ್ನಾಗಿತ್ತು. ಸೊ ಎಲ್ಲ ಆನೆಗಳು ಕೂಡ ಅದಕ್ಕೆ ಸ್ಪಂದನೆ ನೀಡಿದ್ದು, ಯಾವುದೂ ಕೂಡ ಡಿಸ್ಟರ್ಬ್ ಆಗಲಿಲ್ಲ. ಯಾವ ಕಾರಣಕ್ಕೆ ಮಾಡುವಂಥದ್ದು? ಏನು ಅಂತಂದರೆ ಜಂಬೂ ಸವಾರಿ ದಿನ ಸಿಡಿಮದ್ದನ್ನು ಏನು ಸಿಡಿಸ್ತಾರೆ, ಅವತ್ತು ಯಾವುದೂ ಆನೆ ಕೂಡ ಗಲಿಬಿಲಿಗೊಳ್ಳದೇ ಇರಲಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಲಕ್ಷಾಂತರ ಜನ ಸೇರ್ಕೊಂಡಿರ್ತಾರೆ. ಆ ಲಕ್ಷಾಂತರ ಜನರ ಮಧ್ಯೆ ಆನೆಗಳಿರುವಾಗ, ಕುದುರೆಗಳಿರುವಾಗ ಗಾಬರಿಗೊಂಡು ಏನೋ ಅನಾಹುತಗಳಾಗದೇ ಇರೋಲ್ಲಿ ಅಂತ ಹೇಳ್ಬಿಟ್ಟು ಈ ಪ್ರಿಕಾಷನರಿ ಮೆಜರ್ಸ್ ಆಗಿ ನಾವು ತಾಲೀಮನ್ನು ಮಾಡಿಸ್ತೀವಿ. ಸಾಮಾನ್ಯವಾಗಿ ಆನೆಗಳಿಗೆ ಈ ಶಬ್ದ ಅಂದರೆ ಭಯ ಇರುತ್ತಾ, ಹೇಗೆ ಅಂತ? ಆಬ್ವಿಯಸ್ಲಿ ನನ್ನ ಆನೆಗಂತಲ್ಲ, ಎಲ್ಲ ಪ್ರಾಣಿಗಳಿಗೂ ಇರುತ್ತೆ. ಅದೇ ರೀತಿ ಕೂಡ ನಾವು ಆ ಶಬ್ದ ಅದಕ್ಕೆ ತೊಂದರೆ ಅಲ್ಲ ಅನ್ನೋದನ್ನು ನಾವು ತಿಳಿಪಡಿಸಬೇಕಾಗತ್ತೆ. ಅದನ್ನು ಈ ಮುಖಾಂತರ ನಾವು ತಿಳಿಪಡಿಸ್ತೀವಿ. ಈಗ ಕಾಡಿನಲ್ಲಿದ್ದಾಗ ಈ ರೀತಿಯಾದಂಥ ಶಬ್ದಗಳು ಅಂದರೆ ಗುಂಡಿನ ಶಬ್ದಗಳು, ಬೇಟೆಗಾರರ ಶಬ್ದ, ಈ ರೀತಿಯಾದಂಥ ಮನಸ್ಥಿತಿ ಆನೆಗಳಿಗೆ ಇರುತ್ತಾ ಅಥವಾ ಹೇಗೆ ಅಂತ? ಹೌದೌದು. ಈಗ ನಾವು ಎಲ್ಲಾದರೂ ಕಾಡಲ್ಲಿ ಹೋದಾಗ ಎಲಿಫೆಂಟ್ ಅಟ್ಯಾಕು ಅಥವಾ ಏನಾದರೂ ಬಂದಾಗ ನಾವು ಏರ್ ಫೈರನ್ನು ಮಾಡ್ತೀವಿ. ಏರ್ ಫೈರ್ ಮಾಡಿದಾಗ ಅದರಿಂದ ಬಂದಿರೋ ಶಬ್ದಕ್ಕೆ ಹೆದರ್ಕೊಂಡು ವಾಪಸ್ ಹೋಗುತ್ತೆ ಬಂದಿರೋ ಆನೆ ಅಥವಾ ಯಾವುದೇ ಪ್ರಾಣಿ ಇರಲಿ. ಶಬ್ದಕ್ಕೆ ಭಯ ಇದ್ದಿರುತ್ತೆ. ಬಟ್ ಈ ಶಬ್ದ ಅದಕ್ಕೆ ತೊಂದರೆ ಇಲ್ಲ ಅನ್ನೋದನ್ನು ನಾವು ಮನಗಾಣಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ತಾಲೀಮು. ಇವತ್ತು ಮೊದಲನೇ ಬಾರಿ ಒಂದು ಸಿಡಿಮದ್ದು ತಾಲೀಮು ನಡೆದಿದೆ. ಇನ್ನು ಎಷ್ಟು ಬಾರಿ ಈ ರೀತಿ ತಾಲೀಮನ್ನು ನೀಡಲಾಗ್ತದೆ? ಇನ್ನೂ 2 ರೌಂಡ್ ಇದೆ. ಮೊದಲೇ ರೌಂಡು ಯಶಸ್ವಿಯಾಗಿ ನಡೆದುಕೊಂಡು ಹೋಗಿದೆ. ಸೊ ಇನ್ನೂ 2 ರೌಂಡು ಇರುತ್ತೆ. ಪ್ರಮುಖವಾಗಿ ನಿಮಗೆ ಚಾಲೆಂಜ್ ಇದ್ದಂಥದ್ದು, ಹೊಸ ಆನೆಗಳನ್ನು ಕಾಡಿನಿಂದ ಕರ್ಕೊಂಡು ಬಂದಿದ್ರಿ. ಹೇಮಾವತಿ ಇರ್ಬೋದು, ರೂಪ ಇರ್ಬೋದು, ಶ್ರೀಕಂಠ ಇರ್ಬೋದು. ಆ ಆನೆಗಳು ಯಾವ ರೀತಿ ಸ್ಪಂದಿಸೋದು ಅಂತ? ಎಲ್ಲ 3 ಆನೆಗಳನ್ನು ತಾವು ನೋಡಿರ್ಬೋದು ಎಷ್ಟು ಸೌಮ್ಯವಾಗಿ ನಿಂತ್ಕೊಂಡಿದೆ ಅಂದರೆ. ಮೊದಲೇ ಇದರಲ್ಲಿ ಓಕೆ ಏನಿದು ಅಂತೇಳ್ಬಿಟ್ಟು ಸ್ವಲ್ಪ ವಿಚಲಿತವಾದವು. 2ನೇ ರೌಂಡ್ಗೆ 3ನೇ ರೌಂಡ್ಗೆ ಆರಾಮಾಗಿ ಸ್ಟಿಫಾಗಿ ನಿಂತ್ಕೊಂಡಿದ್ದು. ಸೊ ಅಂದರೆ ತಾಲೀಮು ಯಶಸ್ವಿ ಆಯಿತು ಅಂತಲೇ ಅರ್ಥ. ಯಾಕಂದರೆ ನಾವು ಅದನ್ನೇ ಏನೂ ಇಲ್ಲದಿಂದ ಅದು ಏನು ಅಡ್ಜಸ್ಟ್ ಆಗುವಂಥ ಕಡೆಗೆ ತೊಗೊಂಡು ಹೋಗ್ತೀವಲ್ಲ, ಅದೇ ತಾಲೀಮು. ಹಾಗಾಗಿ ಒಂದು ಕಡೆ ಆತಂಕ ಇತ್ತ ಅಂತ, ಹೊಸ ಆನೆಗಳಿಂದ ಏನಾದರೂ ಆಗ್ಬೋದು ಅಂತ? ಆತಂಕ ಅಲ್ಲ, ಬಟ್ ಯು ಶುಡ್ ಪ್ರಿಪೇರ್ಡ್ ಅಲ್ಲ. ನಾವು ಅದಕ್ಕಾಗಿ ಆ ಪ್ರಿಪೇರ್ಡ್ನೆಸ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಅದು ಯಶಸ್ವಿ ಆಯಿತು ಅಷ್ಟೇ. ಇದು DCF ಡಾಕ್ಟರ್ ಪ್ರಭುಗೌಡ ಅವರ ಮಾತು. ಅಂದರೆ ಯಶಸ್ವಿಯಾಗಿ ಮೊದಲನೇ ಹಂತದ ಸಿಡಿಮದ್ದು ತಾಲೀಮನ್ನು ಮಾಡಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ 2 ಹಂತದ ಸಿಡಿಮದ್ದು ತಾಲೀಮನ್ನು ಮಾಡ್ತೇವೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಎಲ್ಲ ಆನೆಗಳನ್ನು ಸಹ ಸಾಕಷ್ಟು ಅಂದರೆ ಎಲ್ಲವೂ ಸಹ ಅಂದರೆ ಶಬ್ದಗಳಿಗೆ ಅಂಜದೆ ನಿಂತಿದ್ದಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈಗ ನೀವು ನೋಡ್ತಾ ಇರೋದೇನಿದೆ, ಹೊಸ ಆನೆಗಳನ್ನು ಕರ್ಕೊಂಡು ಬರಲಾಗಿತ್ತು. ಹೇಮಾವತಿ, ಶ್ರೀಕಂಠ ಮತ್ತು ರೂಪ ಅಂತೇಳಿ ಈ 3 ಆನೆಗಳು ಅತ್ಯಂತ ಕಿರಿಯದಾದಂಥದ್ದು. ಮತ್ತು ಇದೇ ಮೊದಲ ಬಾರಿಗೆ ಕಾಡಿನಿಂದ ನಾಡಿಗೆ ಆಗಮಿಸಿದಂತಹ ಆನೆಗಳಾಗಿದ್ದವು. ಅತ್ಯಂತ ಕಿರಿಯ ಆನೆಗಳು ಸಹ ಇವು ಆಗಿದ್ದವು. ಹೀಗಾಗಿ ಈ ಆನೆಗಳು ಎಲ್ಲೋ ಒಂದು ಕಡೆ ಆ ಶಬ್ದಕ್ಕೆ ಬೆಚ್ಚಬಹುದು ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಇತ್ತು. ಆದರೆ ಈ ಒಂದು ಮೊದಲ ದಿನದ ತಾಲೀಮಿನಲ್ಲೇ ಅತ್ಯಂತ ಯಶಸ್ವಿಯಾಗಿ ಭಾಗಿಯಾಗಿದ್ದಾವೆ. ಯಾವುದೇ ರೀತಿಯಂಥ ಹೆದರಿಕೆ ಇಲ್ಲದೆ ಬೆಚ್ಚದೆ ನಿಂತಿರುವಂಥದ್ದು ಅರಣ್ಯ ಇಲಾಖೆಯವರೆಗೂ ಸಹ ಖುಷಿಯನ್ನು ಕೊಟ್ಟಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ನಡೆಸುವಂತಹ ಈ ತಾಲೀಮೇನಿದೆ, ಆ ತಾಲೀಮು ಯಶಸ್ವಿ ಆಗ್ತಿದೆ ಅನ್ನೋ ವಿಶ್ವಾಸ ಇದೆ. ಯಾಕಂದರೆ ಅವತ್ತು ಜಂಬೂ ಸವಾರಿಯ ದಿನ ಈಗಾಗಲೇ DCF ಡಾಕ್ಟರ್ ಪ್ರಭುಗೌಡ ಹೇಳಿದಂತೆ ಲಕ್ಷಾಂತರ ಜನರು ಸೇರಿರ್ತಾರೆ. ಸೊ ಆ ಲಕ್ಷಾಂತರ ಜನರು ಸೇರಿರುವಂಥ ಸಂದರ್ಭದಲ್ಲಿ ಶಬ್ದಕ್ಕೆ ಏನಾದ್ರು ಆನೆಗಳು ಅಂಜಿ ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಡಲಾಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು ಕ್ಯಾಪ್ಟನ್ ಅಭಿಮನ್ಯು ಅಂತೇಳಿ, ಅಭಿಮನ್ಯು ನಿಂತಿರುವಂಥದ್ದು ಆ ಎಲ್ಲರನ್ನೂ ಸಹ ಸಂಭಾಳಿಸುವಂಥ ರೀತಿಯಲ್ಲಿ. ಯಾಕಂದರೆ ಆತ ಇದ್ದ ಕಡೆ ಎಲ್ಲ ಆನೆಗಳನ್ನು ಸಹ ಆತ ಸಂಭಾಳಿಸ್ತಾನೆ ಅನ್ನೋ ಒಂದು ಮಾತೇನಿದೆ, ಅದು ಇವತ್ತು ಸಹ ನಿಜ ಆಗಿದೆ. ಸೊ ಅಭಿಮನ್ಯು ನೇತೃತ್ವದಲ್ಲಿರುವಂತಹ 14 ಗಜಪಡೆಗಳು ಸಹ ಅತ್ಯಂತ ಯಶಸ್ವಿಯಾಗಿ ಮೊದಲ ಹಂತದ ಸಿಡಿಮದ್ದು ತಾಲೀಮನ್ನು ಮುಗಿಸಿದವೆ. ಇದರ ಜೊತೆಗೆ ಆನೆಗಳ ಪಕ್ಕದಲ್ಲೇ ಇರುವಂಥದ್ದು ಅಶ್ವಾರೋಹಿ ದಳ, ಅಂದರೆ ಅಶ್ವಾರೋಹಿ ದಳಗಳೇನಿದೆ, ಸೊ ಆ ಕುದುರೆಗಳು ಸಹ ಅವತ್ತಿನ ಒಂದು ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಭಾಗಿಯಾಗಿರ್ತವೆ. ಅವುಗಳಿಗೂ ಸಹ ಶಬ್ದದ ಒಂದು ತಾಲೀಮನ್ನು ನೀಡುವಂತಹ ಕೆಲಸವನ್ನು ಈಗಾಗಲೇ ಅಶ್ವಾರೋಹಿ ದಳದವರು ಮಾಡಿದ್ದಾರೆ. ಮತ್ತು ಈ ಪಿರಂಗಿಗಳನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ ಸಾಕಷ್ಟು ಹಳೆಯದಾದ ಪಿರಂಗಿಗಳಾದರೂ ಸಹ ಇನ್ನೂ ಸಹ ಅವೆಲ್ಲವೂ ಸಹ ಕಾರ್ಯವನ್ನು ನಿರ್ವಹಿಸುವಂತಹ ಸ್ಥಿತಿಯಲ್ಲಿದೆ. ಹೀಗಾಗಿ ಒಟ್ಟು 7 ಸುತ್ತಿನ
ಫಿರಂಗಿಯನ್ನು ಸಿಡಿಮದ್ದನ್ನು ಸಿಡಿಸಿ ತಾಲೀಮನ್ನು ಕೊಡುವಂಥ ಕೆಲಸವನ್ನು ಏನು ಮಾಡಲಾಗಿತ್ತು ಅದು ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಇದೇ ರೀತಿಯಾಗಿ 2 ಬಾರಿ ಸಿಡಿಮದ್ದಿನ ತಾಲೀಮನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಆನೆಗಳಿಗೆ ಮತ್ತಷ್ಟು ಹೆಚ್ಚಿನ ಒಂದು ತಾಲೀಮನ್ನು ನೀಡಿ ವಿಶ್ವವಿಖ್ಯಾತ ಮೈಸೂರು ದಸರಾ ಏನಿದೆ ಅತ್ಯಂತ ಯಶಸ್ವಿಯಾಗಬೇಕು. ಜಂಬೂ ಸವಾರಿ ಮೆರವಣಿಗೆ ದಿನ ಯಾವುದೇ ರೀತಿಯಂಥ ಅನಾಹುತಗಳು ಆಗಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಸಿಡಿಮದ್ದಿನ ತಾಲೀಮನ್ನು ಸಹ ಆರಂಭಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.